ಸಿದ್ದರಾಮಯ್ಯನವರು ಅವ್ರ ಮೇಲೆ ಭಾರಿ ಒತ್ತಡ ಹಾಕಿ ಇವತ್ತು ಒಬ್ಬ ಹಿಂದುಳಿದ ನಾಯಕನ ಒಂದು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತೊಗೊಂಡಿದ್ದು ಮುಂದಿನ 28 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎಲ್ಲ ಹಿಂದುಳಿದ ದಲಿತ ಏನು ವರ್ಗಗಳದಾವೆ ಅವ್ರು ಕೂಡಿ ಕಾಂಗ್ರೆಸ್ಸನ್ನು ಬಲಿ ತೊಗೋತಾರೆ. ಇವತ್ತು ಸಿದ್ದರಾಮಯ್ಯನವರು ಭಾಳ ಅತಿರೇಕ ಮಾಡಿದ್ರು. ಈ ಮುಸ್ಲಿಂ ತುಷ್ಟೀಕರಣ ಅನ್ನೋಂಥದ್ದು ಅತಿ ಆಯ್ತು. ಮಮತಾ ಬ್ಯಾನರ್ಜಿ ಬಿಟ್ಟರೆ ಈ ದೇಶದಲ್ಲಿ ಸಿದ್ದರಾಮಯ್ಯ ಅತಿಯಾಗಿ ಇವತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋದು, ಹಿಂದುಳಿದವ್ರನ್ನೂ ನೋಡಲಿಲ್ಲ, ದಲಿತರನ್ನೂ ನೋಡಲಿಲ್ಲ ಮತ್ತು ದ್ವೇಷದ ರಾಜಕಾರಣ ಮಾಡಿದ್ರು. ಈ ಅವಧಿಯಲ್ಲಿ ನಾವೆಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೆ, ಮೊದಲು ಸಿದ್ದರಾಮಯ್ಯನವರೇ ಮೊದಲಿನ ಸಿದ್ದರಾಮಯ್ಯ ನೀವು ಇಲ್ಲ ಅಂಥೇಳಿ. ಅದರಿಂದ ಏನಾಯಿತು, ಎಲ್ಲರ ಅನುಕಂಪ ಕಳ್ಕೊಂಡ್ರು. ಇವತ್ತು ನೋಡ್ರಿ, ಒಬ್ಬ ಮುಸ್ಲಿಮರೇ ಒಂದು ಸಂಘಟನೆದವರೇ ಅವರ ಮುಖ್ಯಮಂತ್ರಿ ಹುದ್ದೆ ಅಂತ ಖಾಲಿ ಮಾಡಿಸಿದ್ದಕ್ಕೆ ಒಬ್ಬರ ಪ್ರತಿಭಟನೆ ಮಾಡ್ಯಾರ. ಒಬ್ಬ ಮೌಲ್ವಿ ಇವತ್ತೇನಾರೇ ಇದು ಕಾಂಗ್ರೆಸ್ ಮಾಡಿದ ತಪ್ಪಂತ ಹೇಳ್ಯಾರ. ಅಂದರೆ ಸಿದ್ದರಾಮಯ್ಯ ಅವರು ಪೂರ್ತಿ ಮುಸ್ಲಿಮರಿಗಾಗಿ ಕಾರ್ಯಕ್ರಮ ಮಾಡೇ ಮಾಡಿದ್ರು ಕೊನೆಗೆ ವಿಜಯೋತ್ಸವ ಮಾಡ್ತಾರೆ. ಅಂದರೆ ಅದಕ್ಕೆ ನಾವು ಯಾವಾಗಲೂ ನಾವು ನೆನೆಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಅವ್ರು ಅವಾಗ ಹೇಳಿಬಿಟ್ಟಾರ, ಇವ್ರು ಎಂದೂ ಈ ದೇಶಕ್ಕೆ ಹಿಂದೂಗಳಿಗೆ ಇವರು ಸಹೋದರ ತಿಳ್ಕೋದಿಲ್ಲ, ದೇಶಕ್ಕೆ ನಿಷ್ಠೆ ಇರೋದಿಲ್ಲ. ಇದು ಯಾರು ಅಂಬೇಡ್ಕರ್ 44 ಹೇಳ್ಯಾರ. ಇವತ್ತು ಸಿದ್ದರಾಮಯ್ಯನವ್ರು ನೋಡಿದ್ರೆ ಆ ಅಂಬೇಡ್ಕರ್ ಅವ್ರು ಹೇಳಿದ ಸತ್ಯ ಆಯಿತು. ಇವತ್ತು ಎಲ್ಲಿನೂ ಮುಸ್ಲಿಮರು ಒಂದು ಕಡೆಯೂ ಪ್ರತಿಭಟನೆ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರು ಇಷ್ಟೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ನೋಡಿ ಇಡೀ ಕರ್ನಾಟಕದಾಗ ಅವರೇ ಅತಿ ಹೆಚ್ಚು ಮುಸ್ಲಿಮರು ಅದಾರ ಅಂತೇಳಿ ಪಾಪ ಕೊನೆಯ ದಿವಸನೂ ಅದೇ ಮಾಡೋದು ರಾಜಕಾರಣ. ಅದರಿಂದ ಸಿದ್ದರಾಮಯ್ಯನವರು ತಮ್ಮನ್ನು ತಾವೇ ಕಲ್ಲು ಹಾಕ್ಕೊಂಡ್ರು. ಅವ್ರು ತಮ್ಮ ಹಿಂದುಳಿದವ್ರಿಗೆ ತಮ್ಮ ಜನಾಂಗಕ್ಕೂ ಏನೂ ಮಾಡಲಿಲ್ಲ, ದಲಿತರಿಗೇನು ಮಾಡಲಿಲ್ಲ. ಎಷ್ಟೋ ದಲಿತ ಅಧಿಕಾರಿಗಳು ನಾನು ಹೇಳ್ತಿದ್ರು, IPS ಅಧಿಕಾರಿಗಳು ನಮ್ಮ ಸಮುದಾಯನೂ ತುಳಿತಾ ಇದ್ದಾರೆ, ಬರೀ ಸಾಬ್ರು ಅವರ ಕಚೇರಿಯಲ್ಲಿ ಅವರೇ. ಹೀಗಾಗಿ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಯಾಕಂದರೆ ಇವತ್ತು ಅವರು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದು ಇದು ಭಾಳ ಒಂದು ಕಪ್ಪು ದಿನ, ಸಿದ್ದರಾಮಯ್ಯನವರ ಕಪ್ಪು ದಿನ ಇವತ್ತು.